ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 36ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಮನಸ್ಸು ವಶ ಆದ್ಮೇಲೆ ಸಮತ್ವ ಯೋಗದ ಪ್ರಾಪ್ತಿಗೋಸ್ಕರ ಮಾಡುವಂತ ಸಾಧನೆಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮೊದಲನೇ ಒಂದು ಸಾಧನೆ ಏನು ಅಂತಂದ್ರೆ ನಮ್ಮ ಕಾಮನೆಗಳನ್ನ ಮತ್ತೆ ಕಂಪ್ಲೀಟ್ ಆಗಿ ವಿಷಯಗಳನ್ನು ಕೂಡ ತ್ಯಾಗ ಮಾಡಿ ವಿವೇಕ ಮತ್ತೆ ವೈರಾಗ್ಯದಿಂದ ಕೂಡಿ ಪವಿತ್ರ ಸ್ಥಿರ ಮತ್ತೆ ಭಗವಂತನ ಕಡೆ ಇರುವಂತಹ ಬುದ್ಧಿಯ ಮೂಲಕ ಮನಸ್ಸನ್ನ ನಿತ್ಯ ನಿರಂತರ ಭಗವಂತನ ಸ್ವರೂಪದಲ್ಲಿ ತೊಡಗಿಸಿ ಅವನನ್ನ ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡಬಾರದು. ಈ ರೀತಿ ಸಾಧನೆ ಮಾಡೋದು ಮೊದಲನೇದು ತಿಳ್ಕೊಂಡಿದ್ವಿ. ಈಗ ಎರಡನೇ ಸಾಧನೆ ಏನು ಅಂತ ತಿಳ್ಕೊಳ್ಳೋಣ. ಇಡೀ ಚರಾಚರ ಜಗತ್ತಿನ ಒಳಗಡೆ ಹೊರಗಡೆ ಮೇಲೆ ಕೆಳಗಡೆ ಎಲ್ಲ ಕಡೆಯಲ್ಲೂ ಕೂಡ ಏಕಮಾತ್ರ ಸರ್ವವ್ಯಾಪಕ ನಿತ್ಯ ವಿಜ್ಞಾನಾನಂದಗನ ಪರಮಾತ್ಮನನ್ನೇ, ಅಂದ್ರೆ ನಾವು ಮೇಲ್ ನೋಡ್ಲಿ ಕೆಳಗಡೆ ನೋಡ್ಲಿ ಒಳಗಡೆ ಹೊರಗಡೆ ನೋಡ್ಲಿ ಎಲ್ಲಾ ಕಡೆನೂ ಕೂಡ ಅವನು ಒಬ್ಬನೇ ಇರೋದು. ಅವನನ್ನೇ ನಾವು ಪರಿಪೂರ್ಣವಾಗಿ ನೋಡುವಂಥದ್ದು. ಎಲ್ಲಾದ್ರೂ ನೋಡ್ಲಿ ಭಗವಂತನನ್ನೇ ನೋಡುವಂಥದ್ದು. ತನ್ನ ಸಹಿತ ತನ್ನನ್ನು ಸೇರಿಸ್ಕೊಂಡು ಇಡೀ ದೃಶ್ಯ ಪ್ರಪಂಚವನ್ನೂ ಕೂಡ ಆ ಭಗವಂತನ ಸ್ವರೂಪ ಅಂತಾನೇ ತಿಳ್ಕೊಳ್ಳೋದು. ಮತ್ತೆ ಹೇಗೆ ಆಕಾಶದಲ್ಲಿ ಸ್ಥಿತವಾಗಿರುವಂತ ಮೋಡಗಳ ಮೇಲೆ ಕೆಳಗಡೆ ಹೊರಗಡೆ ಒಳಗಡೆ ಆ ಒಂದೇ ಆಕಾಶ ಪರಿಪೂರ್ಣವಾಗಿರುತ್ತೋ. ಈಗ ನಾವು ಆಕಾಶವನ್ನ ನೋಡಿದಾಗ ಯಾವ ಕಡೆ ನೋಡಿದ್ರು ಬರೀ ಆಕಾಶನೇ ಕಾಣಿಸೋದು. ಮೇಲಾದ್ರೂ ನೋಡಿ, ಕೆಳಗಡೆ ಆದ್ರೂ ನೋಡಿ, ಹೊರಗಡೆ ಒಳಗಡೆ ಎಲ್ಲಾದ್ರೂ ನೋಡಿ. ಆ ರೀತಿನೇ ಯಾವ ಕಡೆ ನೋಡಿದ್ರು ಕೂಡ ಆಕಾಶನೇ ಪರಿಪೂರ್ಣವಾಗಿದೆ. ಮತ್ತೆ ಆ ಆಕಾಶನೇ ಅದರ ಉಪಾದಾನ ಕಾರಣ ಕೂಡ ಆಗಿದೆ. ಅದೇ ರೀತಿ ತನ್ನ ಸಹಿತ ಎಲ್ಲಾ ಬ್ರಹ್ಮಾಂಡವನ್ನು ಕೂಡ ಎಲ್ಲಾ ಕಡೆಯಿಂದ ಪರಮಾತ್ಮನ ಮೂಲಕ ಓತಪ್ರೋತ ಮತ್ತೆ ಆ ಭಗವಂತನ ಸ್ವರೂಪ ಅಂತಾನೆ ತಿಳ್ಕೊಳ್ಳೋದು. ಇದು ಎರಡನೇ ಸಾಧನೆ. ಈಗ ನೋಡಿ, ಮೊದಲನೇದು ನಮ್ಮ ಬುದ್ಧಿಯ ಮೂಲಕ ಮನಸ್ಸನ್ನ ಸದಾ ಭಗವಂತನಲ್ಲಿ ತೊಡಗಿಸುವಂಥದ್ದು. ಎರಡನೇದೇನು ಅಂತಂದ್ರೆ ಎಲ್ ನೋಡ್ಲಿ ಏನ್ ನೋಡ್ಲಿ ಅದನ್ನ ಭಗವಂತ ಅಂತ ತಿಳ್ಕೊಳ್ಳೋದು. ಎಲ್ಲ ಅವನೇ ಇದ್ದಾನೆ ಅನ್ನುವಂತ ಒಂದು ಮನಸ್ಥಿತಿಗೆ ಬರೋದು. ಎಲ್ ನೋಡಿದ್ರು ನಮ್ಮ ನೋಟದಲ್ಲಿ ಭಗವಂತನನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ನೋಡ್ತೀವಲ್ವಾ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ 13ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ. ಯಾವ ಶ್ಲೋಕ ಅಂದ್ರೆ ಬಹಿರಂತಶ್ಚ ಭೂತಾನಾಮಚರಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ, ಎಲ್ಲಾ ಚರಾಚರ ಪ್ರಾಣಿಗಳ ಹೊರಗಡೆ ಮತ್ತೆ ಒಳಗಡೆ ಪರಿಪೂರ್ಣನಾಗಿದ್ದಾನೆ ಅವನು. ಮತ್ತೆ ಚರಾಚರ ರೂಪಿಯೂ ಕೂಡ ಅವನೇ ಆಗಿದ್ದಾನೆ. ಯಾವುದಾದ್ರೂ ತಗೊಳ್ಳಿ, ಚರಾಚರ ಯಾವುದಾದ್ರೂ ರೂಪ ತಗೊಂಡ್ರು ಕೂಡ ಅವನೇ. ಮತ್ತವನು ಸೂಕ್ಷ್ಮನಾಗಿರೋದ್ರಿಂದ ಅವಿಜ್ಞೇಯನಾಗಿದ್ದಾನೆ, ನಮಗ್ ಗೊತ್ತಾಗಲ್ಲ. ಅವನು ಅತಿ ಸಮೀಪದಲ್ಲಿ ಇರುವಂಥವನು ಅವನೇನೆ, ಮತ್ತೆ ದೂರದಲ್ಲಿ ಇರುವಂಥವನು ಕೂಡ ಅವನೇ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಯಾವ ಕಡೆ ಏನ್ ನೋಡಿದ್ರು ಕೂಡ ಅದೆಲ್ಲವೂ ಕೂಡ ಭಗವಂತನೇ ಅನ್ನುವಂತ ಮನಸ್ಥಿತಿಯನ್ನ ಇಟ್ಕೊಳ್ಳೋದು. ಆ ರೀತಿ ನೋಡೋದು ಒಂದು ಸಾಧನೆ ಅಂತ ಹೇಳಿದ್ದಾರೆ. ಇನ್ನ ಮೂರನೇ ಸಾಧನೆ ಏನು ಅಂತಂದ್ರೆ ಶರೀರ, ಇಂದ್ರಿಯಗಳು ಮತ್ತೆ ಮನಸ್ಸಿನ ಮೂಲಕ ಜಗತ್ತಲ್ಲಿ ಏನೆಲ್ಲಾ ಕ್ರಿಯೆಗಳು ನಡೀತಾ ಇದೆಯೋ ಅದೆಲ್ಲವೂ ಕೂಡ ಗುಣಗಳಿಂದನೇ ಆಗ್ತಾ ಇದೆ. ಅಂದ್ರೆ ಏನು, ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ತಾವು ವರ್ತನೆ ಮಾಡ್ತಾ ಇದಾವೆ. ಅವು ತಂತಾನಾಗಿ ಮಾಡ್ತಾ ಇದಾವ ಕೆಲಸಗಳನ್ನ, ನಾನೇನು ಮಾಡ್ತಾ ಇಲ್ಲ. ಆದ್ರೆ ಶರೀರ, ಇಂದ್ರಿಯ ಮತ್ತೆ ಮನಸ್ಸಿನ ಮೂಲಕ ಈ ಕೆಲಸಗಳೆಲ್ಲ ನಡೀತಾ ಇದೆ ಅಂತ ತಿಳ್ಕೊಂಡು ತನ್ನನ್ನ ಈ ಎಲ್ಲಾ ಕ್ರಿಯೆಗಳಿಂದ ಸರ್ವಥಾ ಬೇರೆಯಾಗಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ, ನಾನು ಶರೀರದಲ್ಲಿದ್ದೀನಿ, ಶರೀರ ಇಂದ್ರಿಯಗಳು ಮನಸ್ಸಿನ ಮೂಲಕ ಕೆಲಸಗಳು ತಂತಾನಾಗಿ ನಡೀತಾ ಇದೆ, ನಾನಲ್ಲಿ ದ್ರಷ್ಟಾಸಾಕ್ಷಿಯಾಗಿದ್ದೀನಿ ಅಂತ ತಿಳ್ಕೊಳ್ಳೋದು. ಮತ್ತೆ ಆ ಭಗವಂತನಲ್ಲಿ ಅಭಿನ್ನಾಭಾವದಿಂದ ಸ್ಥಿತನಾಗಿ ಸಮಷ್ಟಿ ಬುದ್ಧಿಯ ಮೂಲಕ ಇದೆಲ್ಲವೂ ಕೂಡ ಅವನದೇ ತನ್ನ ಆ ನಿರಾಕಾರ ಅನಂತ ಚೇತನ ಸ್ವರೂಪದ ಅಂತರ್ಗತ ಸಂಕಲ್ಪದ ಆಧಾರದಿಂದ ಸ್ಥಿತವಾದ ದೃಶ್ಯವರ್ಗವನ್ನ ಕ್ಷಣಭಂಗುರವಾಗಿ ನೋಡುವಂಥದ್ದು. ಈಗ ನನ್ನ ಕಣ್ಣಿಗೆ ಏನು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಕೂಡ ಕ್ಷಣಭಂಗುರ. ಅದು ಇವತ್ತಿರತ್ತೆ, ನಾಳೆ ಹೋಗುತ್ತೆ, ಅದು ಶಾಶ್ವತವಾಗಿ ಇರುವಂಥದ್ದಲ್ಲ.
ಅಂತ ನೋಡುವಂಥದ್ದು. ಇಲ್ಲಿ ಕ್ರಿಯೆಗಳು ಏನಾಗ್ತಾ ಇದೆಯೋ, ಈ ಶರೀರದ ಮೂಲಕ ಆಗಿರ್ಬೋದು, ಈ ಇಡೀ ಜಗತ್ತಲ್ಲಿ ಏನೇನೆಲ್ಲಾ ಕ್ರಿಯೆಗಳು ನಡೀತಾ ಇದೆಯೋ, ಅದೆಲ್ಲವೂ ಕೂಡ ತನ್ನಿಂದ ತಾನೇ ಆಗ್ತಾ ಇದೆ. ಗುಣಗಳಿಂದ ಆ ಕೆಲಸಗಳಾಗ್ತಾ ಇದೆ, ಅಥವಾ ಇಂದ್ರಿಯಗಳು ತಮ್ಮ ತಮ್ಮ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾವೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಬರೀ ಅದನ್ನ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅಂತ ನೋಡುವಂಥದ್ದು. ಈಗ ಒಂದು ಶರೀರವನ್ನ ತಗೊಂಡಾಗ ಆ ಶರೀರದ ಒಳಗಡೆ ಏನಾಗ್ತಾ ಇದೆಯೋ ಅದು ಗುಣಗಳು ಹಾಗೂ ವರ್ತನೆ ಮಾಡ್ತಾ ಇದ್ದಾವೆ ಅಂತ ತಿಳ್ಕೊಂಡು ತಾನು ಅಲ್ಲಿ ಸಾಕ್ಷಿಯಾಗಿ ನೋಡುವಂಥವನಾಗೋದು. ಇನ್ನು ಇಡೀ ಈ ಸೃಷ್ಟಿಯನ್ನ ತಗೊಂಡಾಗ ಅದೆಲ್ಲವೂ ಕೂಡ ನಿರಾಕಾರ ಅನಂತ ಚೇತನದ ಸ್ವರೂಪ. ಆ ಒಂದು ಸಂಕಲ್ಪದ ಆಧಾರದಿಂದ ನಾವು ಏನೆಲ್ಲ ನೋಡ್ತಾ ಇದ್ವಿ ದೃಶ್ಯ ಜಗತ್ತು, ಅದು ತನ್ನಲ್ಲಿ ತಾನು ವರ್ತನೆ ಮಾಡ್ತಾ ಇದೆ. ಮತ್ತು ಅದೆಲ್ಲ ಕ್ಷಣಭಂಗುರ. ಅಂದ್ರೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅನ್ನೋ ರೀತಿ ಯೋಚನೆ ಮಾಡಿ ನೋಡೋದಿದೆಯಲ್ಲ, ಅದು ಕೂಡ ಒಂದು ಸಾಧನೆ. ನಮಗೆ ಯಾವುದು ಬರುತ್ತೋ, ನಮ್ಗೆ ಯಾವ ರೀತಿ ಅರ್ಥ ಆಗಿದೆಯೋ ಅದು ನಮಗೆ ತಂತಾನಾಗೆ ಬರುತ್ತೆ. ನಾನು ಹಿಂಗೆ ನೋಡಬೇಕು ಅನ್ನೋದು ಗೊತ್ತಾಗುತ್ತೆ, ನಮ್ಗೆ ಈ ರೀತಿ ಸಾಧನೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಕೆಲವರು ಏನು ಮಾಡ್ತಾರೆ, ತಮ್ಮ ಕಾಮನೆಗಳನ್ನ ವಿಷಯಗಳನ್ನ ಬಿಟ್ಟು ವಿವೇಕ ವೈರಾಗ್ಯದಿಂದ ಆ ಭಗವಂತನನ್ನೇ ಸದಾ ಚಿಂತನೆ ಮಾಡಿಕೊಂಡು ಅದರಲ್ಲೇ ತೊಡಗಿರ್ತಾರೆ, ಚಿಂತಿಸ್ತಾ ಇರ್ತಾರೆ ಭಗವಂತನ. ಆ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ. ಇನ್ನು ಕೆಲವರಿಗೆ ಏನು ಅಂದ್ರೆ ಎಲ್ಲಿ ನೋಡಿದ್ರು ಭಗವಂತನೇ, ಅವರು ಆ ರೀತಿ ಕಲ್ಪನೆ ಮಾಡ್ಕೊಂಡು ನೋಡ್ತಿರ್ತಾರೆ. ಇನ್ನೂ ಕೆಲವರು ಏನು ಅಂದ್ರೆ ಇಲ್ಲೆಲ್ಲ ಏನ್ ನಡೀತಾ ಇದೆಯೋ ಅದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಬರೀ ನೋಡೋವನಷ್ಟೇನೆ, ಇದೆಲ್ಲಾ ಕ್ರಿಯೆಗಳು ತಂತಾನಾಗ ಆಗ್ತಾ ಇದೆ ಅಂತ ಆ ರೀತಿ ಸಾಧನೆ ಮಾಡೋರು ಇದ್ದಾರೆ. ಈ ಒಂದು ವಿಷಯದ ಬಗ್ಗೆ 5ನೇ ಅಧ್ಯಾಯದಲ್ಲಿ ಮತ್ತೆ 14ನೇ ಅಧ್ಯಾಯದಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.